ಎಲ್ರಿಗೂ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಳೆ ವಿಡಿಯೋದಲ್ಲಿ ನಾನು ಹ್ಯಾಶ್ ಅದರ ಮೇಲೆ ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕ್ನ ವಿವರಣೆ ಈ ವಿಡಿಯೋದಲ್ಲಿ ಮಾಡೋಣ. ಮುಂದುವರಿಯುವ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ ಹ್ಯಾಶ್ ಅನ್ನೋದೊಂದು ಈ ಪುಟದ ವಿವರಣೆಯನ್ನು ಎಲ್ಲಿ ಬರೆಯೋದಪ್ಪ ಅಂತಂದರೆ ಹ್ಯಾಶ್ ಹಾಕ್ಬಿಟ್ಟು ಅದ್ರ ಮುಂದೆ ಬರೆಯೋದು. ಉದಾಹರಣೆಗೆ ಈ ಪರ್ಟಿಕ್ಯುಲರ್ ಫೈಲಲ್ಲಿ example1 ಅಥವಾ exercise1.py ಫೈಲಲ್ಲಿ ಏನೇನು ಮಾಡ್ತಾ ಇದ್ದೀವಿ, ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಇವಾಗ ಏನು ಬರಿತೀನಿ ಅಂತಂದರೆ ದಿಸ್ ಫೈಲ್ ವಿಲ್ ಓನ್ಲಿ ಪ್ರಿಂಟ್ ದ ಸ್ಟೇಟ್ಮೆಂಟ್ ಅಂತ ಬರಿತೀನಿ ಸ್ನೇಹಿತರೆ. ಸೊ ಇದರಿಂದ ಏನಾಗುತ್ತೆ, ಪೈಥಾನ್ ಈ ಫೈಲ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಹ್ಯಾಶ್ ಅಂತ ಫಸ್ಟ್ ಡಿಟೆಕ್ಟ್ ಮಾಡುತ್ತೆ. ಅದ್ರ ಮುಂದ್ಗಡೆ ಇರತಕ್ಕಂಥದ್ದನ್ನೆಲ್ಲನೂ ಕಮೆಂಟ್ಸ್ ಅಂತ ತಿಳ್ಕೊಳ್ಳುತ್ತೆ ಸ್ನೇಹಿತರೆ. ಈ ಕಮೆಂಟ್ಸ್ ಏನಕ್ಕೆ ಉಪಯೋಗ, ಬೇರೆ ಯಾರು ನಮ್ಮ ಫೈಲ್ನ ಓದಬೇಕು ಅಂತಂದರೆ ಈ ಕೋಡ್ನ ಓದೋಕ್ಕಿಂತ ಮುಂಚೆ ಇದನ್ನು ಫಸ್ಟ್ ಓದ್ತಾರೆ. ದಿಸ್ ಫೈಲ್ ವಿಲ್ ಓನ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅವರಿಗೆ, ಇದು ಬರೀ ಪ್ರಿಂಟ್ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅಲ್ಲ ಈ ಫೈಲಲ್ಲಿದೆ ಅಂತೇಳಿ ಸ್ನೇಹಿತರೆ. ಇದು ರೀಡಬಿಲಿಟಿ, ಓದೋಕ್ಕೋಸ್ಕರ ಮತ್ತು ಇನ್ನೊಬ್ಬರು ಓದೋಕ್ಕೋಸ್ಕರ ಈಸಿ ಆಗಲಿ ಅಂತ ಒಂದು ಕಾರಣಕ್ಕೆ ಇದನ್ನು ಕಮೆಂಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಈ ಫೈಲ್ನ ನಾನು ಸೇವ್ ಮಾಡ್ತಾ ಇದ್ದೀನಿ ಮತ್ತು ಟರ್ಮಿನಲಿಗೆ ಬರ್ತಾ ಇದ್ದೀನಿ. ಟರ್ಮಿನಲಲ್ಲಿ ವಿಡಿಯೋದಲ್ಲಿ ಹೇಳ್ಕೊಟ್ಟ ಹಾಗೆ Python3 ಅಂತ ಕಮ್ಯಾಂಡ್ ಯೂಸ್ ಮಾಡಿ ಇಂಟರ್ಪ್ರಿಟರ್ ಸ್ನೇಹಿತರೆ, ಅದು exercise1.py ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಹೊಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ ರಿಸಲ್ಟ್ ಬರ್ತಾ ಇದೆ ಸ್ನೇಹಿತರೆ. ಆದರೆ ನಾವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಏನಿದೆ ಇದು ಯಾವುದು ಪ್ರಿಂಟ್ ಆಗಲ್ಲ ಸ್ನೇಹಿತರೆ. ಸೊ ಇದು ಕಮೆಂಟ್ನ ಉಪಯೋಗ, ಹ್ಯಾಶ್ನ ಉಪಯೋಗ. ಸೊ ಇದ್ರ ಮುಂದೆ ದಿಸ್ ಲೈನ್ ವಿಲ್ ಪ್ರಿಂಟ್ ಹಲೋ ವರ್ಲ್ಡ್. ಸೊ ಇದು ಸ್ನೇಹಿತರೆ ಈ ಪರ್ಟಿಕ್ಯುಲರ್ ಲೈನ್ ಏನು ಮಾಡುತ್ತೆ ಅನ್ನೋದು ಉದಾಹರಣೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಏನು ಮಾಡುತ್ತೆ ಅನ್ನೋದನ್ನ ಅದಕ್ಕೆ ಎಕ್ಸ್ಪ್ಲನೇಷನ್ನು ಇಲ್ಲಿ ಬರೆದಿದ್ದೀನಿ. ಸೊ ಇದನ್ನು ಮತ್ತೆ ಸೇವ್ ಮಾಡ್ತಾ ಇದ್ದೀನಿ, ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋಡಿ ಅದು ಮಾತ್ರ ಪ್ರಿಂಟ್ ಆಗ್ತಾ ಇದೆ, ಅದ್ರದ್ದು ಏನು ಎಕ್ಸ್ಪ್ಲನೇಷನ್ ಏನಿದೆ ಅದು ಪ್ರಿಂಟ್ ಆಗ್ತಾ ಇಲ್ಲ. ಮತ್ತು ಇದು ಒನ್ ಲೈನ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಸೊ ಮಲ್ಟಿಪಲ್ ಲೈನ್ ಕಮೆಂಟ್ನ ಹೆಂಗೆ ಮಾಡೋದು, ಬರೀ ಒಂದೇ ಲೈನು ಪ್ರತಿ ಒಂದು ಲೈನ್ಗೂ ನೀನು ಹಾಕೊಂಡು ಹೋಗಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ. ಮಲ್ಟಿಪಲ್ ಲೈನ್ ಕಮೆಂಟ್ಸ್ ಹೆಂಗೆ ಬರೆಯೋದು ಅಂತಂದರೆ ಸ್ನೇಹಿತರೆ ಅದು ಸುಲಭ ವಿಧಾನ ಇದೆ. ನೋಡಿ ಇವಾಗ ಕೆಳಗೆ ಬರ್ತೀನಿ. ಕೆಳಗೆ ಬಂದ್ಬಿಟ್ಟು ಸ್ನೇಹಿತರೆ ಇಷ್ಟೇ ಮಾಡ್ಬೇಕು ನೀವು, ಡಬಲ್ ಕೋಟ್ 3 ಸಲ ಡಬಲ್ ಕೋಟ್ ಹೊಡೆಯಿರಿ ಸ್ನೇಹಿತರೆ, ಆಯಿತಾ. ಇಲ್ಲಿ ನೀವು ಹಲೋ ಇದನ್ನು ಕ್ಲೋಸ್ ಮಾಡಲಿಕ್ಕೂ 3 ಸಲ ಡಬಲ್ ಕೋಟ್ ಹೊಡೀರಿ ಸ್ನೇಹಿತರೆ. ಸೊ ಇವಾಗ ನಾವು ಇದನ್ನು ಸೇವ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನಾವು ಏನೇ ಬರೆದ್ರೂ ಇದು ಎಕ್ಸಿಕ್ಯೂಟ್ ಆಗಲ್ಲ ಸ್ನೇಹಿತರೆ. ಸೇವ್ ಮಾಡಿದ್ದೀನಿ, ಟರ್ಮಿನಲ್ಗೆ ಬಂದು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ ಏನು ಎರರ್ ಇಲ್ಲ, ಅದು ಎಷ್ಟಿದೆಯೋ ಔಟ್ ಪ್ರಿಂಟಲ್ಲಿ ಅದು ಮಾತ್ರ ಪ್ರಿಂಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ಮಲ್ಟಿಪಲ್ ಲೈನ್ ಕಮೆಂಟಿಂಗ್ ಅಂತ ಕೂಡ ಅಂತಾರೆ ಸ್ನೇಹಿತರೆ. ಇದು ಸಿಂಗಲ್ ಲೈನ್ ಕಮೆಂಟ್ ಇನ್ ಪೈಥಾನ್ ಅಂತ ಅಂತಾರೆ. ಮತ್ತು ಸ್ನೇಹಿತರೆ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ನಾನು ಹ್ಯಾಶ್ನ ಇಲ್ಲಿ ಬರಿತೀನಿ, ದಿಸ್ ವಿಲ್ ಎಕ್ಸಿಕ್ಯೂಟ್ ಸ್ನೇಹಿತರೆ. ಯಾಕಂತಂದರೆ ಈ ಹ್ಯಾಶ್ ಅನ್ನೋದು ಪದವಾಗಿ ಅಥವಾ ಅಕ್ಷರವಾಗಿ ಮಾರ್ಪಾಟಾಗುತ್ತೆ ಸ್ನೇಹಿತರೆ ಯಾವಾಗ ನಾವು ಕೋಟ್ಸ್ ಒಳಗಡೆ ಅದನ್ನು ಬರೆದಾಗ. ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋಡಿ ದಿಸ್ ವಿಲ್ ಎಕ್ಸಿಕ್ಯೂಟ್, ಹ್ಯಾಶ್ 1 ಹಾಕಿ 2 ಹಾಕಿ ಅದೇನೋ ಮ್ಯಾಟ್ರ್ ಆಗಲ್ಲ. ಬಟ್ ಅದು ಕೋಟ್ಸ್ ಒಳಗಡೆ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಕೋಟ್ಸ್ ಒಳಗಡೆ ನೀವು ಬರೆದಿದ್ದೀರಾ, ಆ ಕಾರಣಕ್ಕೆ ಇದು ಲಿಟ್ರಲ್ ಇದನ್ನು ಪ್ರಿಂಟ್ ಮಾಡಿಸ್ತಾ ಇದ್ದಾನೆ ಅಂತ ಪೈಥಾನ್ ತಿಳ್ಕೊಳ್ಳುತ್ತೆ. ಸೊ ಅದನ್ನು ಕೂಡ ಸೇರಿಸಿ ಪ್ರಿಂಟ್ ಮಾಡುತ್ತೆ ಸ್ನೇಹಿತರೆ. ಸೊ ಇದು ಈ ವಿಡಿಯೋದ ಕಂಪ್ಲೀಟ್ ಈ ಹ್ಯಾಶ್ ಲಿಟ್ರಲ್ನ ವಿವರಣೆ ಸ್ನೇಹಿತರೆ. ವಿಡಿಯೋದಲ್ಲಿ ಮ್ಯಾಥಮೆಟಿಕಲ್ ಆಪರೇಟರ್ ಮತ್ತು ಪೈಥಾನ್ ಅವೆರಡು ಕ್ಲಬ್ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಅಲ್ಲಿ ತನಕ ಧನ್ಯವಾದಗಳು.